ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ವೆಡ್ನೆಸ್ಡೇ ಡಿಸೆಂಬರ್ 4ನೇ ತಾರೀಕು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ನನ್ನ ವೀಡಿಯೋಸಲ್ಲಿ ನಾನು ಡೇಟನ್ನು ಮೆನ್ಷನ್ ಮಾಡಿದ್ರೆ ನಿಮ್ಗೊಂದು ಫ್ಲೋ ಇರುತ್ತೆ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ಡೇಟನ್ನು ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ಏನಾದರೂ 2 ಡೇಸ್ ಬ್ಲಾಗ್ ಆಗಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ದ್ಯಾಟ್ ನಿಮ್ಗೊಂದು ಕಂಟಿನ್ಯೂಟಿ ಇರುತ್ತೆ ಆ್ಯಂಡ್ ಏನಾಗ್ತದೆ ಅನ್ನೋದು ಒಂದು ಪ್ರಾಪರ್ ಅಪ್ಡೇಟ್ ಇರುತ್ತೆ. ನನಗೆ ಅನ್ನಿಸ್ತಿತ್ತು. ಸೊ ದ್ಯಾಟ್ ಹಾಗಾಗಿ ಈ ಡಿಸಿಷನ್ಗೆ ಬಂದಿದ್ದೀನಿ. ಈಗ ಸಂಜೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಅತ್ತೆ ಅವರೆಲ್ಲ ಬಂದಿದ್ದಾರೆ. ಹಾಗಾಗಿ ಮಟನ್ ಸಾರೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ನಾನು ಮಟನ್ ಸಾರು ರೆಸಿಪಿ ಎಲ್ಲ ತುಂಬ ಸತಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಚಳಿ ಎಲ್ಲ ಇರೋದ್ರಿಂದ ನನಗೂ ಸಿಕ್ಕಾಪಟ್ಟೆ ಮೈಗೆ ಹುಷಾರಿಲ್ಲದ್ರೆ ಆಯಿತು. ಅದರಲ್ಲಿ ರೆಸಾರ್ಟ್ಗೆಲ್ಲ ಹೋಗ್ಬಿಟ್ಟು ಬಂದು ಸ್ವಲ್ಪ ಮೈಗೆ ಹುಷಾರಿಲ್ಲದೆ ಜಾಸ್ತಿನೇ ಆಯಿತು. ಈಗ ರೆಸ್ಟಲ್ಲಿದ್ದೀನಿ ಆ್ಯಂಡ್ ಬ್ಯಾಕ್ ಪೇಯ್ನಿಂದ ನನ್ನ ಮಮ್ಮಿ ಮನೆಯಲ್ಲೇ ಉಳ್ಕೊಂಡಿದ್ದೀನಿ. ಸ್ವಲ್ಪ ದಿವಸ ರೆಸ್ಟ್ ಮಾಡೋಣ ಅಂತ ಹೇಳಿ ಮೆಟ್ಲು ಹತ್ತು ಇಳಿದು ನಮ್ಮ ರೂಮ್ ಮೇಲೆ ಇರೋದ್ರಿಂದ ಬೇರೆ ವಿಧಿ ಇಲ್ಲ, ನಾವು ಮೇಲೆ ಹತ್ತಲೇಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ರೆಸ್ಟಲ್ಲಿರೋಣ ಅಂತ ಹೇಳಿ ರೆಸ್ಟ್ ಮಾಡ್ತಾಯಿದ್ದೀನಿ. ಈಗ ಬೆಟರ್ ಫೀಲಿಂಗ್ ಇದೆ. ಓಕೆ ಒಂದೊಂದು ಸತಿ ಹಂಗಿರುತ್ತೆ, ಒಂದೊಂದು ಸತಿ ಹಿಂಗಿರುತ್ತೆ. ಈಗ ಮೇಕಪ್ ಎಲ್ಲ ನಾನು ಸ್ವಲ್ಪ ದಿವಸ ಒಂದು ಸ್ವಲ್ಪ ಗ್ಯಾಪ್ ತೊಗೊಳ್ಳೋಣ, ಒಂದು 20 ಡೇಸ್ ಆ ಥರ ಗ್ಯಾಪ್ ತೊಗೊಳ್ಳೋಣ ಡಿಸೆಂಬರ್ ಫುಲ್ಲೂ. ಅದಾದಮೇಲೆ ಜಾನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಡಿಸೆಂಬರಲ್ಲಿ ಐ ಆಮ್ ಸೋ ಸಾರಿ. ಹಾಗಾಗಿ ನನ್ನ ಹೆಲ್ತ್ಗೂ ನಾನು ಟೈಮ್ ಕೊಡಬೇಕಲ್ವಾ. ಹಾಗಾಗಿ ನಾನು ಅದಕ್ಕೆ ಈ ಡಿಸಿಷನ್ಗೆ ಬಂದಿದ್ದೀನಿ. ಡಿಸೆಂಬರಲ್ಲಿ ಸ್ಪೆಷಲಿ ನಾನು ಯಾವುದೇ ಮೇಕಪ್ ತೊಗೊಳ್ಳಲ್ಲ, ಜಾನಿಂದ ತೊಗೋತೀನಿ. ನಿಮ್ಗೇನೇ ಮೇಕಪ್ ಕ್ವೈರೀಸ್ ಇದ್ದರೂ ನನ್ನ ನಂಬರ್ ಗೊತ್ತಿರುತ್ತಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಯಾವುದೇ ಕಾರಣಕ್ಕೂ ರೆಸ್ಪಾಂಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಹೆಲ್ತ್ ಇಶ್ಯೂಸಿಂದ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಅದರಲ್ಲಿ ನೆಗಡಿ, ತಲೆನೋವು, ಕೆಮ್ಮು ಇದೆಲ್ಲ ಬಂದು ನನ್ನಂತೂ ಚಿತ್ರಹಿಂಸೆ ಮಾಡ್ತಾಯಿದೆ. ನನಗೆ ಏನೂ ಮಾಡೋಕ್ಕಾಗಲ್ಲ. ವೆದರಲ್ಲಿ ಸೇಫಾಗಿರಿ ಎಲ್ಲರೂ ಕೂಡ. ಆ್ಯಂಡ್ ಆದಷ್ಟು ಮಕ್ಕಳನ್ನೆಲ್ಲ ಸೇಫಾಗಿ ನೋಡ್ಕೋಬೇಕು. ನಮ್ಮ ಮನೇಲಿ ಯಾರಿಗೂ ಮೈಗೆ ಹುಷಾರಿಲ್ಲ. ನನಗೆ, ದೀಪುಗೆ, ರಶ್ಮಿಗೆ, ಶುಕಿಗೆ ಯಾರಿಗೂ ಮೈಗೆ ಹುಷಾರಿಲ್ಲ ಅಂದರೆ ಹುಷಾರಿಲ್ಲ. ಹಾಗಾಗಿ ನಾವು ಮಾಡಿದ ತಪ್ಪೆ. ಪೂಲ್ಗೆಲ್ಲ ಹೋಗಿ ಆಟಾಡ್ಕೊಂಡು ಬಂದಿದ್ದಕ್ಕೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಸರಿ ಬನ್ನಿ, ಸಾರಂತೂ ಎಲ್ಲ ರೆಡಿ ಆಗಿದೆ. ನೋಡೋಣ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡೋಣ. ಸ್ವಲ್ಪ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ನನಗಂತೂ. ಒಂದು ಪೀಸ್ ಆದರೂ ಬಾಯಿ ಇಟ್ಕೊಂಡು ಸ್ವಲ್ಪ ಸಾರಾದರೂ ಟೇಸ್ಟ್ ಮಾಡಿ. ನಾನು ಯೂಶ್ವಲಿ ಮಟನ್ ಎಲ್ಲ ತಿನ್ನಲ್ಲ. ಓಕೆನಾ, ಏನಿದ್ರೂ ಮಟನ್ ಸಾರು ತಿಂತೀನಿ. ಬಿಸಿ ಬಿಸಿ ಅನ್ನ ಜೊತೆಲಿ ಮಟನ್ ಸಾರು ಇಷ್ಟ ಆಗುತ್ತೆ ನನಗೆ. ಲೆಟ್ಸ್ ಗೋ, ಬನ್ನಿ ಓಪನ್ ಮಾಡಿ. ಶಾಖವಾಗಿರುತ್ತೆ ಚಳಿಗೆ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಸಾರಲ್ಲಿ. ಇನ್ನು ಕೊಬ್ಬು ಹಾಕ್ತೇನೆ, ಇಷ್ಟು ಎಣ್ಣೆ ಬಿಟ್ಟಿದೆ. ಕೊಬ್ಬು ಹಾಕಿದ್ರೆ ಯಾವ ಗತಿ ಆಗುತ್ತೆ. ಜಾಸ್ತಿನೇ ಎಣ್ಣೆ ಬಿಟ್ಟಿದೆ. ಸ್ವಲ್ಪ ಎಣ್ಣೆ ತೆಗೆದು ಬಿಡ್ತೀನಿ. ಅದಾದಮೇಲೆ ಕೊಬ್ಬನ್ನು ಸೇರಿಸೋಣ. ಈ ಮೇಲಿಂದ ಎಣ್ಣೆ ಎಲ್ಲ ಸ್ವಲ್ಪ ತೆಗೆದು ಬಿಟ್ಟರೆ ಎಣ್ಣೆ ಕಡಿಮೆ ಆಗುತ್ತೆ. ಆಮೇಲೆ ಕೊಬ್ಬು ಹಾಕಿದ್ರೆ ಜಾಸ್ತಿ ಎಣ್ಣೆ ಆಗಿಬಿಡುತ್ತಲ್ಲ, ಹಾಗಾಗಿ ಏನ್ರಲ್ಲಾದರೂ ತೆಗಿಯೋಣ. ಸಾರಂತೂ ಸಕ್ಕದಾಗಿ ಬಂದಿದೆ. ಟೇಸ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದೊಂದು ಸ್ವಲ್ಪ ಕುದಿಬೇಕು. ಮಟನ್ ಬೆಂದಿದೆಯಾ ಅಂತ ಹೇಳಿ ಕೇಳ್ಕೊಬರೋಣ ದೀಪುನ ಮತ್ತು ರಶ್ಮಿನ. ಸ್ವಲ್ಪ ಹಾಗೆ ಟೇಸ್ಟ್ ನೋಡಿಕೊಂಡು ಬಿಸಿ ಬಿಸಿ ಸಾರನ್ನು ನೆಕ್ಕೊಂಡು ಚೆನ್ನಾಗಿರುತ್ತೆ ಚಳಿಗೆ. ಚೆನ್ನಾಯ್ತಾ ಸಾರೆಲ್ಲ? ಚೆನ್ನಾಗಿದೆ. ಇವ್ರನ್ನ ಬರೀ ನಾವು ಕೈ ಮಾತ್ರ ತೋರಿಸೋದು, ಮಕ್ಕ ಎಲ್ಲ ತೋರಿಸಲ್ಲ. ಚೆನ್ನಾಗೈತೆ. ಉಪ್ಪೆಲ್ಲ ಕರೆಕ್ಟಾಗೈತೆ, ಖಾರನೂ ಸಾಕು. ಮಟನು ತುಂಬ ಸಾಫ್ಟಾಗಿ ಬೆಂದಿದೆ. ಅದು ಮೂಳೆಲೆ ಸಾಫ್ಟಾಗಿ ಆಗಿದೆ. ಅಂದರೆ ನಂಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ಸೆಲ್ಫ್ ಪ್ಯಾಂಪರ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಆ ಥರ ಆಗ್ಬಿಟ್ಟಿದೆ. ಅಷ್ಟರಲ್ಲಿ ಇವಳು ನನ್ನ ಮದುವೆಗೆ ಹೋಗಬೇಕು ಅಮ್ಮಮ್ಮ ಜೊತೆಲಿ ಅಂತೇಳಿ ಅವ್ರ ಪಪ್ಪಂಗೆ ವೀಡಿಯೋ ಕಾಲ್ ಮಾಡಿ ಅವಳು ಫ್ರಾಕ್ ತರಿಸ್ಕೊಂಡು ನಂಗೆ ಇದೇ ಫ್ರಾಕ್ ಬೇಕು ಅಂಥೇಳಿ, ಸರಿ ಆಯಿತು ಹೋಗಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ಇರುತ್ತೆ ಅಂಥೇಳಿ ನಾನು ಅವಳನ್ನ ರೆಡಿ ಮಾಡಿ ನಮ್ಮ ಮಮ್ಮಿ ಜೊತೆ ಕಳಿಸ್ದೆ. ನಮ್ಮ ಮಮ್ಮಿಗಂತೂ ಫುಲ್ ರಂಪ ಮಾಡಿ ಬಂದಿದ್ದಾಳು ಅವಳು.
ನಮ್ಮ ಮಮ್ಮಿ ಜೊತೆ ಅವಳು ಒಬ್ಬಳೇ ಹೋದರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳಂತೆ. ಬಟ್ ಆದರೆ ಲಕ್ಷಯಿ ಅಂದರೆ ಗುಂಡವರು ಮತ್ತು ಗಾಯನ ಎಲ್ಲ ಹೋದರೆ ಸಿಕ್ಕಾಬಡೆ ತೀಟೆ ಮಾಡ್ತಾಳು ಅವಳು. ಹಂಗೆ ಹಿಂಗೆ ಅಂತ ಬೈತಾ ಇದ್ರು ಅವಳನ್ನ ಚಪ್ಪಲಿ ಎಲ್ಲ ಬಿಚ್ಚಿ ಬಿಚ್ಚಿ ಇಡ್ತಾಳಂತೆ. ಈ ರೀತಿ ಮಕ್ಕಳಂದ್ರೇ ಹೀಗೆ ಅಂತಲೂ ಅನಿಸುತ್ತೆ. ಕೆಲವೊಂದು ಸತಿ ಹಿಂಸೆ ಆಗುತ್ತೆ, ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ದೊಡ್ಡವರಾಗೋ ತನಕನೂ ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರು ಮಾಡೋ ತುಂಟಾಟ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆಮೇಲೆ ತೀಟೆ ಮಾಡಿದ್ರೆ ಸೀಟ್ ನೆತ್ತಿಗೆ ಎಕ್ಬಿಡುತ್ತೆ. ಹಾಗೆ ನಾವು ಬೆಳೆದಿದ್ದಲ್ಲ ಅಂತಲೂ ಕೂಡ ಒಂದು ಸತಿ ಸಮಾಧಾನ ಅನಿಸುತ್ತೆ. ನಿಮಗೂ ಈ ರೀತಿ ಕನ್ಫ್ಯೂಸ್ಡಾಗಿ ಇರ್ತೀರಾ ಅಂತಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನಾವು ಶುಕಿಗೆ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತಲೂ ಕೆಲವೊಂದು ಜನ ಕೇಳ್ತಾರೆ. ಹಾಗಾಗಿ ನಾನು ಹಿಮಾಲಯನ್ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡ್ತಾ ಇರೋದು. ಫಸ್ಟ್ ಸ್ಟಾರ್ಟಿಂಗ್ ಅವಳು ಹುಟ್ಟಿದಾಗ ಜಾನ್ಸನ್ಸ್ ಬೇಬಿ ಯೂಸ್ ಮಾಡ್ತಾಯಿದ್ದೆ. ಡ್ಯೂ ಟು ಸಮ್ ಕಂಪ್ಲೇಂಟ್ಸ್ ಎಲ್ಲನೂ ನನಗೆ ತುಂಬ ಜನ ಹೇಳಿದ್ರು ಅದ್ರ ಮೇಲೆ ಕಂಪ್ಲೇಂಟ್ ಇದೆ, ನೀವು ಅದನ್ನ ಯೂಸ್ ಮಾಡಬೇಡಿ ಹಾಗೆ ಹೀಗೆ ಅಂತೆಲ್ಲ ಏನೇನೋ ನಡೀತು. ಹಾಗಾಗಿ ಅದನ್ನು ಸ್ಟಾಪ್ ಮಾಡಿದಾದ್ಮೇಲೆ ನಾನು ಯೂಸ್ ಮಾಡಿದೆ ಹಿಮಾಲಯನ್ ಪ್ರಾಡಕ್ಟ್ಸ್. ಜೊತೆಗೆ ಮಾಮಾಅರ್ತ್ ಪ್ರಾಡಕ್ಟ್ಸು ಸಮ್ಟೈಮ್ಸ್ ಯೂಸ್ ಮಾಡಿದೆ. ಆ್ಯಂಡ್ ಅದು ಕೂಡ ಚೆನ್ನಾಗಿತ್ತು. ಈ ಥರದ್ದು ಬೇಕಾ? ಕಲ್ಲಿಲ್ಲ ಏನು ಇಲ್ಲ ಈ ವಯಸ್ಸಿಗೆ ಪ್ರಾಕ ಇಂಥ ಮಗು ಹೋಯ್ತು ಅಂದ್ರೆ ನಾಚಿಕೆ ಆಗೋಯ್ತು. ಗಲೀಜ್ ಹೋಗಿರ್ತೈತಂತೆ ಮೂಕಕ್ಕೆ ಹಾಕೊಂಡಿದ್ರೆ. ಗಲೀಜೆ ಅದಮ್ಮ, ಕೊಂಡೆನೇ ಅದಾದ್ರು ತುಂಬ. ಬಾಯ್ ಮಾಡೆ ಮಮ್ಮಕ್ಕ, ಊಟ ತಿನ್ನು, ಪಾಯಸ ತಿನ್ಕೊಂಬ ಆಯ್ತಾ? ಪಾಯಸ ತಿನ್ಕೊಂಬ, ಕೇಳಿಸ್ತಾ? ಶಲಿ ಬಂಗಾರಿ ಬಾಯ್. ಮಮ್ಮ ಕೇಳಲ್ಲ ಶುಕಿ, ಮಮ್ಮ ಕೇಳಲ್ಲ. ಬಂದಿ ಕಿಸಿ ಕೊಟ್ಬಿಟ್ಟು ಹೋಗ್ಬೇಕು ತಾನೆ. ಅಮ್ಮ ಕಿಸಿ ಕೊಡ್ಬೇಕು ತಾನೆ. ಹೋಗೇ ಬಿಟ್ಲು. ಮಮ್ಮಿ ರೆಡಿಯಾಗಿ ನಿಂತಿದ್ದಾರೆ ಹೊರಡೋಕ್ಕೆ. ಇಡೀ ಫ್ಯಾಮಿಲಿ ಹೋಗ್ತಾ ಇದೆ. ನನಗಂತೂ ಯಾಕೋ ಸುಸ್ತು, ಒಂಥರ ಫುಲ್ ವಾಮಿಟಿಂಗ್ ಥರ, ಏನೋ ಒಂಥರ ನಂಗೆ ಚೆನ್ನಾಗೇ ಇಲ್ಲ ನನಗೆ. ಅದಕ್ಕೆ ಒಂದು ದೃಷ್ಟಿ ತೆಗೆಸ್ಕೊಂಡಿದ್ದೀನಿ. ಟಯರ್ಡ್ ಆಗಿಬಿಟ್ಟಿದೆ, ನಂಗೆ ಮಲ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ನನಗೆ ಹೇಳೋಕ್ಕೆ ಆಗಲ್ಲ. ವೆರಿ ಬ್ಯಾಡ್ ಟೈಮ್ ಗೋಯಿಂಗ್ ಆನ್ ಟು ಮಿ. ಏರೇಸರ್ ಹೊಲ್ಟೋತೈತೆ. ಇದೈತೆ ನಂಗೆ ಗೊತ್ತು, ಅದು ಇರಬೇಕು. ಇದು ಹಿಂಗೆ ಮಾಡಬೇಕು ನೋಡಿ, ಹಿಂಗೆ ಮಮ್ಮ ಶಾರ್ಪ್ ಮಾಡ್ಕೊಡ್ತೀನಿ. ಇದು ಹಿಂಗಿಕ್ಕಿ ಶಾರ್ಪ್ ಮಾಡು. ಎಂಥ ಪೆನ್ಸಿಲ್ ತಂದಿದೆಯಾ ನೋಡು, ಫಸ್ಟ್ ಟೈಮ್ ಹೋಗೋಕೆ. ಇದೆಲ್ಲ ಒಂದು ಕಡೆಗೆ ಹಾಕಬೇಕು, ಡಸ್ಟ್ಬಿನ್ ಒಳಗಡೆ ಹಾಕ್ಬೇಕು. ಮ್ಯಾಮ್ ಬೈತಾರಿಲ್ಲ ಅಂದರೆ. ಆ್ಯಕ್ಚುಲಿ ಇನ್ಮೇಲೆ ಒನ್ ಅವರ್ ಅವಳಿಗೆ ಸ್ವಲ್ಪ ಎಲ್ಲ ಬೇಸಿಕ್ಸ್ ಹೇಳ್ಕೊಡೋಣ ಅಂತ ಹೇಳಿ ಸ್ವಲ್ಪ ಬುಕ್ಸು ಆ್ಯಂಡ್ ಸ್ವಲ್ಪ ಟಾಯ್ಸ್ ಎಲ್ಲ ತರಿಸಿದ್ದೀನಿ. 4 ಲೈನ್ಸ್ ಬುಕ್ಸು ಮತ್ತು ಸ್ಕ್ವೇರ್ ರೂಲ್ಡ್ ಬುಕ್ಸ್ ಇರುತ್ತಲ್ಲ, ಏನಿದು ಈ ಥರ ಬುಕ್ಸು ಆ್ಯಂಡ್ ಪೆನ್ಸಿಲ್, ಎರೇಸರ್, ಬೇಸಿಕ್ ಥಿಂಗ್ಸು ಅದೆಲ್ಲನೂ ಕೂಡ ತರಿಸಿದ್ದೀನಿ. ಆ್ಯಂಡ್ ಇದೊಂದು ಸ್ವಲ್ಪ ಟಾಯ್ಸ್ ಎಲ್ಲ ತರಿಸಿದ್ದೆ ನಾನು ಆನ್ಲೈನಲ್ಲಿ. ಬಟ್ ಇದರ ಲಿಂಕ್ಸ್ ಎಲ್ಲ ಚಿನಿ ಒಂದು ನಿಮಿಷ ಇರ್ತೀವಿ ಚಿನಿ. ಈ ಥರ ಬೇಸಿಕ್ ಆಗಿ ಟಾಯ್ಸ್ ಏನೇನಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಇದನ್ನೆಲ್ಲ ಪೆನ್ಸ್ ಆಗಿರ್ಬೋದು, ಆ್ಯಂಡ್ ಈ ರೀತಿ ABCD ಇದೆಲ್ಲ ಸ್ವಲ್ಪ ತರಿಸಿದ್ದೀನಿ. ಇನ್ಮೇಲೆ ಸ್ವಲ್ಪ ಬೇಸಿಕ್ಸ್ ಆದರೂ ಸ್ಟಾರ್ಟ್ ಮಾಡೋಣ. ಸುಮ್ಮನೆ ನನ್ನ ಕಡೆಯಿಂದನೇ ಹೇಳ್ಕೊಟ್ರೆ ಅವಳು ಸ್ವಲ್ಪ ಈಸಿಯಾಗಿರುತ್ತೆ ಅಂತಂದ್ಬಿಟ್ಟು. ಏನು ಏನು ಜಲ್ದಿ ಜಲ್ದಿ ಇರೋದು? ಮೂಕಕ್ಕೆ ನೋಡು ಹೆಂಗೆ ಸೋರ್ತಾಯ್ತು. ಇರೋ ಅಂತಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು ಹಾಫ್ ಆನ್ ಅವರ್ ಅವಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದ ಮೇಲೆ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಹೇಳ್ಕೊಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ನಿದ್ದೆ ಇದೆಲ್ಲ ನೋಡಿದ್ದೆ ನಿದ್ದೆ ಬತ್ತಾಯ್ತು ಅವ್ಕ. ಯಾಕೆ ಇದೆಲ್ಲ ನೋಡಿದ್ದೆ ನಿದ್ದೆ ಬತ್ತಾಯ್ತಾ? ಊಟ ತಿನ್ನಲ್ಲ? ಯಾವತ್ತೂ ಅವಳಿಗೆ ನಿದ್ದೆ ಅಂತ ಆಡೇ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ಹಿಂಗೆ ಆಡ್ತಾ ಇರೋದು. ಓಯ್ ಅಲ್ಲಿ ನೋಡಲ್ಲಿ ಪಪ್ಪನ್ ನೋಡು, ಪಪ್ಪನ್ ನೋಡಲ್ಲಿ, ನೋಡಲ್ಲಿ ಪಪ್ಪನ್ನ. ಶುಕಿ ಶಾವರಿ ಸರಿ ಎದ್ದೇಳು ನಡಿ, ಮಲಗಿಸ್ತೀನಿ ನಡಿ. ಎಲ್ಲೇ ನಾನು ಕೈಯಾಗಲ್ಲ ಮಜೋಳಿಗ, ಚಿಕ್ಕ ಮಗುನ ಇನ್ನ ತೂಕಕ್ಕ ನೋಡು. ನೀನು ತಿನ್ನು ಎಲ್ಲ. ಎದ್ದೇಳ ಮೇಲೆ ಮಲ್ಗುವಂತೆ. ಬುಕ್ಸ್ಗಳೆಲ್ಲ ನೋಡಿದ್ದೆ, ನಿದ್ದೆ ಬತ್ತಾಯ್ತು ಚಿನ್ನಿ ನಿಂಕ. ಇದೆಲ್ಲ ಹಿಡ್ಕೊ, ಫೋಟೋ ಹಿಡ್ಕೊಂಡು. ಈಗ ಇಲ್ಲಿ ಟ್ರೈನಿಂಗ್ ನಡೀತಾ ಇದೆ. ನಿಮ್ಮ ಮಗನ್ಗೆ ನಾ ಹೇಳಂಗೆ ಬಾಯಿಲಿ ಸಂಡೆ ಮಂಡೆ ಇಲ್ಲಿ ಬಾ, ಬರಿ ಬಾ. ಒಂದವರ್ ಆಗ್ತದ. ಇಲ್ಲಿ ಹೋಮ್ವರ್ಕ್ ಬರ್ದ್ಬಿಡು. ಇವಾಗ ಬರ್ದ್ಬಿಡು ನೀನು ಫಸ್ಟ್ ಹೋಮ್ವರ್ಕು. ಏ ನಿಮ್ಮ ಹೆಂಗಸರು ಕೇಳ್ಬೇಕಾ? ಏನಿದ? ಓಯ್ ನೀನ್ ಇನ್ನ ಏನ್ ಚಿಕ್ಕ ಬೇಬಿ ಎಲ್ಲ ಬರಿಬೇಕು ಒಂದೊಂದೇ ಎಲ್ಲ. ಇವೆಲ್ಲ ಆಡಿದ್ ಸಾಕೋಲ್ ಬರಿ ನೋಡ್ತಾಳೆ ಗೈಸ್, ಅವ್ಳು ಗೊತ್ತೇ ಇಲ್ಲ ಎರೇಸರ ಹುಳ ಅಂತೆ. ಬೇಡ ಮಗುನ ಪಾಪ. ಹಿಡ್ಕೊಳ್ಳೆ ಪೆನ್ಸಿಲ್ ತಿನ್ನಿ. ಸುಖಿ ಒದೆ ತಿಂತ್ಯಾ? ಸ್ಟ್ಯಾಂಡಿಂಗ್ ಲೈನ್. ಯಾವ ಚುಕ್ಕಿಗೆ ಇಡ್ತಾವಳ್ಳೆ? ಏಯ್ ಪೆದಿ ಮುನ್ನ ಬರಿ ಮನೆ. ಬರಿ ಇವಾಗ. ಶೂ ಸ್ಕೂಲ್ಗೆ ಹಾಕೋಣ ಅಂತಂದರೆ ಪಾಪ ಮಗು ಇಷ್ಟು ಜಲ್ದಿ ಸ್ಕೂಲ್ಗೆ ಹೋಗುತ್ತಾ ಅಂತ ಅನಿಸ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ. ವಿಚಾರಿಸ್ಕೊಂಡು ಬಂದಿದ್ದೀನಲ್ಲ, ನೋಡೋಣ. ಆಮೇಲೆ ಅವಳಿಗೆ ಜೂನಲ್ಲಿ ಸ್ಕೂಲಿಗೆ ಹಾಕೋಷ್ಟರಲ್ಲಿ ಎಕ್ಸಾಕ್ಟಾಗಿ 3 years 6 months ಅರೌಂಡ್ ಆಗಿರುತ್ತೆ, ಕರೆಕ್ಟಾಗಿರುತ್ತೆ. ನರ್ಸರಿಗೆ ಹಾಕೋಣ, ಪ್ಲೇ ಹೋಮ್ಗೆ ಅದು ಇದು ಅದೆಲ್ಲ ಬೇಡ, ಮನೇಲೇ ನಾವು ಒಂದು ಸ್ವಲ್ಪ ಎಜುಕೇಟ್ ಮಾಡಿದೆ ಕರೆಕ್ಟಾಗಿರುತ್ತೆ. ಬೇಸಿಕ್ಸ್ ಅವ್ರು ಏನು ಪೂರ್ತಿ ಕಲಿಯೋದೇ ಬೇಡ, ಆರಾಮಾಗಿ ಆಮೇಲೆ ಹೋಗಿದ್ರ ಮೇಲೆ ಕಲ್ತ್ಕೊಬಿಡ್ತಾರೆ ಅಂತ ಅನಿಸುತ್ತೆ ಮಕ್ಕಳನ್ನೆಲ್ಲ ನೋಡ್ತಾ ಆ್ಯಂಡ್ ಇವಾಗ ಸ್ವಲ್ಪ ಬೇಸಿಕ್ಸ್ ಅಟ್ಲೀಸ್ಟ್ ಒಂದು ಇಂಟ್ರೆಸ್ಟ್, ಒಂದು ಬುಕ್ ಎತ್ಕೊಂಡು ನಾನು ಏನೋ ಒಂದು ಬರೀಬೇಕು, ಏನೋ ಒಂದು ಓದಬೇಕು ಅನ್ನೋದು ಅವ್ರ ತಲೆಗೆ ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಈ ಬೋರ್ಡ್ಸ್ನೆಲ್ಲ ತರಿಸಿದೆ. ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ತರಿಸಿದ್ದು. ಇದನ್ನು ಬೇಕು ಅಂತಂದರೆ ನೀವು ಅಮೆಝಾನಲ್ಲೆಲ್ಲ ಚೆಕ್ ಮಾಡಿ ಸಿಗುತ್ತೆ, ಅಥವಾ ಮಾರ್ಕೆಟ್ಗೆಲ್ಲ ಹೋದಾಗ ಅಲ್ಲೆಲ್ಲ ಅವೆನ್ಯೂ ರೋಡಲ್ಲೆಲ್ಲ ಎಷ್ಟೊಂದು ಇರುತ್ತೆ. ನಾನು ಹೋದಾಗ ನಾನು ತಂದಿಲ್ಲ, ಹಾಗಾಗಿ ನನಗೆ ಇವಾಗ ಹೋಗೋ ಪರಿಸ್ಥಿತಿ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ಚೆಕ್ ಮಾಡಿದೆ, ನಂಗೆ ಸಿಕ್ತಿದ್ದು, ಹಾಗಾಗಿ ನಾನು ಆರ್ಡರ್ ಮಾಡಿದೆ ಅಷ್ಟೇನೆ. ನೀವು ಬೇಕು ಅಂದರೆ ಅಮೆಝಾನಲ್ಲಿ ಚೆಕ್ ಮಾಡ್ಬೋದು. ಹಾಗೇ ದೀಪು ಇಯರಿಂಗ್ಸ್ ತೊಗೋಬೇಕು, ಆ್ಯಂಡ್ ನಾನು ಸ್ವಲ್ಪ ತೊಗೋಬೇಕಾಗಿತ್ತು ಅಂತ ಹೇಳಿ ಹೊರಟ್ವಿ ಹೇಮಂತ್ ಅವ್ರಿಗೆ ಚೈನ್ ತೊಗೊಳ್ಳೋಣ ಅಂತ ಹೇಳಿ. ಬಟ್ ಆದರೆ ನಾವು ಹೋಗೋಷ್ಟರಲ್ಲಿ ಟ್ರಾಫಿಕಲ್ಲಿ ಅರೌಂಡ್ ನಮಗೆ 8:30 ಆಗಿಬಿಟ್ಟಿತ್ತು ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ. ಹಂಗಾಗಿ ಸರಿ ಬೇಡ ಇವಾಗ ಅರ್ಜೆಂಟಲ್ಲಿ ತೊಗೊಳ್ಳೋದು ಬೇಡ, ದೀಪು ಮಾತ್ರ ತೊಗೊಳ್ಳಿ, ನೆಕ್ಸ್ಟ್ ಟೈಮ್ ನಾವು ಬಂದು ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿಬಿಟ್ಟು ದೀಪು ಮಾತ್ರ ಇಯರಿಂಗ್ ತೊಗೊಂಡ್ಲು. ಅವಳ ಇಯರಿಂಗ್ ಹೇಗಿದೆ ಅಂಥೇಳಿ ಅವಳ ಚಾನಲಲ್ಲಿ ಹಾಕ್ತಾಳೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಅದು. ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಆದರೆ ಕಿವಿಗೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೋಗಂತಿದ್ದಾರೆ
ഒരു മിച്ചം അടിച്ചു 10 ബില്ല് അടിച്ചു അപ്പോൾ നമുക്ക് దప్పనమ్మా ಅವು ತೊಟ್ಟು ಇಷ್ಟೇ ಇರೋದು ನೋಡಿ ಎಷ್ಟಿದೆ ಪಾಪ ಈ ಥರದ್ರಲ್ಲಿ ಆಪ್ಷನ್ಸ್ ಇದು ಜಗ್ಬಿಟ್ಟಿದೆ ಈ ಥರದ್ರಾಗೆ ಆಪ್ಷನ್ ನೋಡೋಣ ಐತೆ ಕಿವಿನೇ ಇಷ್ಟೇ ಇರೋದು ನೋಡು ಇಷ್ಟೇ ಇರೋದು ಆಪ್ಷನ್ ನಮ್ಗೆ ಅಜ್ಜಿ ಆಗೋ ಗಂಟ ಡೈಮಂಡಲ್ಲಿ ಬೇಡ ನೋಡಿದ್ದೀವಿ ಈ ಥರ ಬರುತ್ತಾ ಹೋಗ್ಲಿ ಈ ಥರ ಇದೆಯಾ ಈ ಥರದ್ರಲ್ಲಿ ತೋರಿಸಿ ನೋಡಿ ಎಷ್ಟು ವರ್ಷ ಆಗ್ತೀಗನು ಅದನ್ನೇ ಇರಲಿ ಪರವಾಗಿಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ ಗಂಟ ಆಗ್ತದೆ ಏನೇ ಏನ್ ಮಾಡೋದು ಅವ್ಳು ಕಿವಿ ಇರೋದೇ ಇಷ್ಟೇ ಇಷ್ಟು ಫ್ಯೂಚರ್ ಥಿಂಕ್ ಮಾಡ್ಬೇಕು ಸೊ ಇವಾಗ ನೋಡಿದ್ರಿ ಗೈಸ್ ಅದರಲ್ಲಿ ಯಾವುದು ದಪ್ಪ ಅದು ಒಂದು ಸಣ್ಣ ಇತ್ತು ನೋಡ್ಬೋದಾಗಿತ್ತು ಚೆನ್ನಾಗೈತಾ ಚೆನ್ನಾಗೇ ಐತೆ ಸ್ಟಾರ್ ಅಲ್ಲ ಮುಟ್ಟೈತೆ ಅದು ಹಿಂಗೆ ಸ್ಕ್ವೇರ್ ಥರ ಅದು ಗೋಲ್ಡ್ ಥರ ಐತೆ ನಮ್ಮ ಮಮ್ಮಿ ಚೇಂಜ್ ಆಗುತ್ತಾರೆ ಹಂಗೆ ನಂಗೆ ಆ ರಿಂಗ್ ಇಷ್ಟ ಆಯಿತು ಗೈಸ್ ಇಲ್ಲಿ ಕಾಣಿಸ್ತಿದ್ಯಾ ಆ ರಿಂಗ್ ಈ ಥರ ಇಡೋಣ ಬೇಡ ನಡೀದು ಪ್ಲೈನ್ ಆಗದು ಇದು ನೋಡಿ ಚೆನ್ನಾಗೈತೆ ಸ್ಟೋನು ಬೇಡ ದೀಪು ಸ್ಟೋನು ಇದು ಸಾಕು ಇದು ಇಲ್ಲಾಂದ್ರೆ ನಡೀದು ಇಲ್ಲ ಡಿಸೈನ್ ಆಗಬೇಕು ಬ್ಲಾಕ್ ಆಗಬೇಕು ಇದು ಚೆನ್ನಾಗೈತೆ ನೋಡ್ಗನು ಹಿಂಗೆ ಇಕ್ಕಿ ಬೇಡ ಚಿಕ್ಕದ ಪುಟ್ಟ ಪ್ಲೈನ್ ನೋಡ್ಕೊಂಡು ನಮ್ಮಮ್ಮ ಸ್ಟೋನ್ ಅಂದರೆ ಈ ಥರ ವೈಟ್ ಸ್ಟೋನಲ್ಲಿ ಏನಾದ್ರು ಅಷ್ಟು ದೊಡ್ಡದಿಕ್ಬಿಟ್ರೆ ನಿನ್ನ ಮಗಳ ಕಿವಿ ನೀನು ಆಮೇಲೆ ಇದರಲ್ಲಿ ಅದು ಸ್ಟೋನ್ ಇತ್ತಲ್ಲ ಸರ್ ಇದೊಂದು ಇಡಿ ಮತ್ತು ಇದೊಂದು ಇಟ್ಟಿರಿ ಇನ್ನೆಲ್ಲ ಇಟ್ಬಿಡಿ ಅಲ್ಲೇ ಸ್ಟೋನ್ ಇದು ಚೆನ್ನಾಗೈತೆ ನಮ್ಮ ಕಾಲದಾಗ ಪ್ಲೇನು ನಮ್ಮ ಮಕ್ಳ ಕಾಲದಾಗೂ ಪ್ಲೇನೇ ನಮ್ಮ ಮಮ್ಮಿ ಹಂಗೆ ಗೈಸ್ ಚಿನ್ನ ಎಲ್ಲ ಉಳ್ಸೋದು ಜಾಸ್ತಿ ಬೇಕೋ ಏನು ಬೇಕು ಗೋಲೆ ಕೊಡ್ಸಕ್ಕಲ್ಲ ಬಂದಿರೋದು ಜುಮ್ಕಿ ಕೊಡ್ಸಕ್ಕ ಪಾನಿಪುರಿ ತಿಂದಿದ್ದಕ್ಕೆ ಎಷ್ಟೋ ಇದೆ ಅನ್ಕೊ ಮಮ್ಮಿ ಇಲ್ಲಾಂದ್ರೆ 2 ಪೀಸ್ ಆಗಿ ತಗೊಳ್ಬೇಕು ಆ್ಯಕ್ಚುಲಿ ನೋ ಸ್ಪಿನ್ ಇದೆ ಅಲ್ಲ ಅದು ಇದು ಯೂಸ್ ಮಾಡಿ ಅದು ಅವಾಗೇನೆ ನೋಡಿದ್ರಿ ಅಲ್ಲ ಮಮ್ಮಿ ನೋಡಿದ್ದು ಅವಾಗಲೇ ನೀವು ಹೌದಾ ಅಲ್ಲ ನೀನು ಬೇರೆ ಡಿಸೈನ್ ಇದು ಇಲ್ಲಿ ನೋಡು ಅವರು ನೋ ಸ್ಪಿನ್ನ ಪೇರ್ ಮಾಡಿ ಕೊಟ್ಟವ್ರೆ ಪೇರ್ ಮಾಡಿ ಕೊಟ್ಟವ್ರು ಇದನ್ನ ಇವಳು ಕಿವಿ ಈಟೆ ಸಾಕು ಅನ್ಸ್ತೈತೆ ಸಾಕು 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 ಅಲ್ವಾ ಸಣ್ಣ ಪಾಪು ಅಲ್ಲ ಸಾಕು ಸಾಕಾಗುತ್ತೆ ಯೂಸ್ ದೊಡ್ಡದೆಲ್ಲ ಯೂಸ್ ಮಾಡಿದ್ರೆ ಹೌದೌದು ಮತ್ತು ಕಾಲು ಆಗ್ತಾ ಬಂತು ದೀಪದೇ ಏನೋ ಶಾಪಿಂಗ್ ಮಾಡ್ತಿಲ್ಲ ಅದಕ್ಕೆ ನಾನು ನಾಳೆ ಅಥವಾ ನೆಕ್ಸ್ಟ್ ವೀಕ್ ಕಮ್ಮಿಂಗ್ ವೀಕ್ಸಲ್ಲಿ ಬರೋಣ ಅಂತ ಡಿಸೈಡ್ ಮಾಡಿದೆ ಆ್ಯಂಡ್ ಶುಕಿ ಕಾಟ ಅವಳನ್ನ ಬಿಟ್ಬಿಟ್ಟು ಸಮಾಧಾನದಿಂದ ಬಂದು ತೊಗೊಂಡೋಗ್ತೀನಿ
ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.